ನಮಸ್ತೆ ವೀಕ್ಷಕರೇ. ಇವತ್ತು ಈ ವಿಡಿಯೋನಲ್ಲಿ ಮಿಥುನ ರಾಶಿಯವರ ಬಗ್ಗೆ ಮಾತಾಡೋಣ. ಗ್ರಹಣದ ನಂತರ 90 ದಿನಗಳು ಹೇಗಿರುತ್ತೆ ಅಂತ. ಮೊದಲನೇದಾಗಿ ಒಂದು ಕಾಮನ್ ಪ್ರಾಬ್ಲಮ್ ಮಿಥುನ ರಾಶಿಯವರಿಗಿರೋದು ಈ 90 ಡೇಸ್ನಲ್ಲಿ ಏನಪ್ಪ ಅಂದರೆ, ರಾಷ್ಟ್ರಾಧಿಪತಿ ಬುಧ ಕುಂಭರಾಶಿನಲ್ಲಿ ವಕ್ರನಾಗಿ ಅಸ್ತವಾಗಿದ್ದಾರೆ. ಏನಕ್ಕೆ ಅಸ್ತ ಅಂತ ಹೇಳ್ತಿದ್ದೀನಿ ಅಂದರೆ, ಸೂರ್ಯ, ಕುಜ, ರಾಹು ಇವರ ತುಂಬ ಸಮೀಪದಲ್ಲಿದ್ದಾರೆ. ಅವರ ಪ್ರಭಾವಕ್ಕೊಳಗಾಗಿದ್ದಾರೆ. ಅದರಲ್ಲೂ ಅತಿ ಹೆಚ್ಚಾಗಿ ರಾಹು ಪ್ರಭಾವಕ್ಕೊಳಗಾಗಿದ್ದಾರೆ. ಸೊ ಒಂದು ಗ್ರಹಣ, ಒಂದು ಅಸ್ತ, ಒಂದು ವಕ್ರ. ಸೊ ಇದು ಮೂರೂ ಏನು ಮಾಡುತ್ತೆ ಈ ಮಿಥುನ ರಾಶಿಯವರಿಗೆ ಅಂದರೆ, ಮಿಥುನ ರಾಶಿಯಲ್ಲಿ ಮೃಗಶಿರ ನಕ್ಷತ್ರದ 3, 4, ಆರುದ್ರ ನಕ್ಷತ್ರದ 4 ಪಾದಗಳು ಹಾಗೂ ಪುನರ್ವಸು ನಕ್ಷತ್ರದ 1, 2, 3ನೇ ಪಾದ ಎಲ್ಲರಿಗೂ ರಾಹುವ ಪ್ರಭಾವ ಹೆಚ್ಚಾಗಿರುತ್ತೆ. ಅಂದರೆ ಇಲ್ಯೂಷನ್, ಕಾಲ್ಪನಿಕ ಲೋಕದಲ್ಲಿರ್ತಾರೆ. ಕಾಲ್ಪನಿಕ ಲೋಕ ಅಂತ ಯಾಕೆ ಹೇಳಿದೆ ಅಂದರೆ, ಒಂದೇನೋ ಕೆಲಸ ಆಗಬೇಕು, ಅವರು ಇನ್ನೂ ಕೆಲಸ ಆಗೋ ಮುಂಚೆನೇ ಈ ಕೆಲಸ ಆದಮೇಲೆ ಹಿಂಗಾಗ್ಬಿಡುತ್ತೆ, ಅದಾದಮೇಲೆ ಹಂಗಾಗ್ಬಿಡುತ್ತೆ, ಅದಾದಮೇಲೆ ಹಂಗಾಗ್ಬಿಡುತ್ತೆ, ನಮ್ಗೆ ಇಷ್ಟೊಂದು ದುಡ್ಡು ಬಂದ್ಬಿಡುತ್ತೆ, ಈ ಕೆಲಸ ಹಿಂಗಾಗ್ಬಿಡುತ್ತೆ, ಎಲ್ಲ ಅವ್ರ ಮನಸ್ಸು ಪ್ರಕಾರ, ಅವ್ರ ಮನಸ್ಥಿತಿ ಪ್ರಕಾರ ಅಂದ್ಕೊಂಡಿರ್ತಾರೆ. ಆದರೆ ಅದು ಆ ಥರ ಆಗಲ್ಲ. ಏನು ಅಂದ್ಕೊಂಡಿರ್ತಾರೋ ಅದು ಕೆಲಸ ಕೈಗೂಡದಿದ್ದಾಗ ತುಂಬಾ ಬೇಸರ ಮಾಡ್ಕೊಳ್ತಾರೆ. ತುಂಬಾ ಅಂದರೆ ತುಂಬ ಮನಸ್ಸಿಗೆ ಬೇಜಾರಾಗುತ್ತೆ. ಈಗ ಮಿಥುನ ರಾಶಿಯಲ್ಲಿರುವ ಮೃಗಶಿರ ನಕ್ಷತ್ರದ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ಮೃಗಶಿರ ನಕ್ಷತ್ರಾಧಿಪತಿ ಬಂದು ಕುಜ. ಈ ಮೃಗಶಿರ ನಕ್ಷತ್ರದ 3ನೇ ಮತ್ತು 4ನೇ ಪಾದದ ಜನಿಸಿದವರು ಪರಿಸ್ಥಿತಿ ಆಗಿರುತ್ತೆ ಅಂದರೆ, ಅವರು ಸಿಕ್ಕಾಪಟ್ಟೆ ಕಷ್ಟ ಬೀಳ್ತಾರೆ, ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾರೆ. ಇನ್ನು ಅವ್ರಿಗೆ ಕೆಲಸ ಒತ್ತಡ ಜಾಸ್ತಿ ಇರುತ್ತೆ. ಅವರು ಆಫೀಸಲ್ಲಿ ಇರಲಿ, ಬಿಸ್ನೆಸ್ ಇರಲಿ, ಮನೆಯಲ್ಲಿ ಕೆಲಸ ಮಾಡೋರು ಇರಲಿ, ಅಂದರೆ ಹೌಸ್ ವೈಫ್ ಇರಲಿ, ಸಿಕ್ಕಾಪಟ್ಟೆ ಕೆಲಸ ಅವರೇ ತಂದು ಹಾಕ್ಕೊಳ್ತಾರೆ. ಇಲ್ಲ ಯಾರಾದರೂ ಕೆಲಸ ಮಾಡ್ತಿದ್ದಾರಲ್ಲ ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಹೆಚ್ಚಿಗೆ ಮಾಡ್ತಾರೆ. ಆದರೆ ಮೃಗಶಿರ ನಕ್ಷತ್ರದವರು ಒಂದು ಅರ್ಥ ಮಾಡ್ಕೋಬೇಕು, ಕೆಲಸ ಕೊಡ್ತಾ ಇದ್ದಾರೆ, ಅವರು ಕಷ್ಟ ಬಿದ್ದು ಕೆಲಸ ಮಾಡ್ತಿರ್ತಾರೆ, ಅದರ ಪ್ರತಿಫಲ ಎಕ್ಸ್ಪೆಕ್ಟ್ ಮಾಡಬಾರ್ದು. ಅಂದರೆ ಫಾರ್ ಎಕ್ಸಾಂಪಲ್, ಆಫೀಸ್ನಲ್ಲಿ ಒಬ್ಬ ಮ್ಯಾನೇಜರ್ ಇರಲಿ, ಒಬ್ಬ ಟೀಮ್ ಲೀಡ್ ಇರಲಿ, ಒಬ್ಬ ಸೀನಿಯರ್ ಮ್ಯಾನೇಜರ್ ಇರಲಿ, ಅವರ ಮೇಲಧಿಕಾರಿಗಳು ಸಿಕ್ಕಾಪಟ್ಟೆ ಕೆಲಸ ಕೊಡ್ತಾರೆ. ಬೇಜಾರು ಮಾಡ್ಕೊಳ್ತೀರ ಕೆಲಸ ಮಾಡ್ತಾ ಇರಬೇಕು. ಅದರ ಔಟ್ಕಮ್ನ ಎಕ್ಸ್ಪೆಕ್ಟ್ ಮಾಡಬಾರ್ದು. ಔಟ್ಕಮ್ ಅಂದರೆ ಪ್ರತಿಫಲ. ಯಾವ ರೀತಿ, ನಾನಿಷ್ಟು ಕೆಲಸ ಮಾಡಿದ್ದೀನಿ, ನನಗೆ ರೆಮ್ಯುನರೇಷನ್, ಅಲವೆನ್ಸ್, ಬೋನಸ್, ರೆಕಮೆಂಡೇಷನ್, ಅಪ್ರಿಸಿಯೇಷನ್ ಆ ಥರ ಏನು ಎಕ್ಸ್ಪೆಕ್ಟ್ ಮಾಡಬಾರದು. ಬಂದರೆ ಸಂತೋಷ, ಇಲ್ವಾ ಸೈಲೆಂಟಾಗಿ ನನ್ನ ಕರ್ತವ್ಯ ಇದು, ನನ್ನ ಕೆಲಸ ಮಾಡಬೇಕು, ನಾನು 100% ಕೊಟ್ಟು ಯಾವುದೇ ಕಾರಣಕ್ಕೂ ಆ ಕಡೆ ಈ ಕಡೆ ಯೋಚನೆ ಮಾಡ್ದಿರ ನಿಷ್ಠೆಯಿಂದ ಇಂಟ್ರೆಸ್ಟ್ ಇಟ್ಕೊಂಡು ಡೆಡಿಕೇಟೆಡ್ ಆಗಿ ಕೆಲಸ ಮಾಡಬೇಕು. ಅದೇ ಹೌಸ್ ವೈಫ್ಗಳಾದರೆ ಮನೇಲಿ ರೊಟೀನಾಗಿ ಏನೇನು ಮಾಡ್ತಾರೆ, ಅಡುಗೆ ಮಾಡ್ತಾರೆ, ಪಾತ್ರೆ ತೊಳಿತಾರೆ, ಬಟ್ಟೆ ಒಗಿತಾರೆ, ಮನೆಯೆಲ್ಲ ಕ್ಲೀನ್ ಮಾಡ್ತಾರೆ, ಮನೆ ಸ್ವಚ್ಛತೆ ಇಡ್ತಾರೆ, ಮಕ್ಕಳು ಬಂದರೆ ಅವ್ರು ನೋಡ್ಕೋತಾರೆ, ಯಜಮಾನರಿಗೆ ಮತ್ತು ಇನ್ಲಾಸ್ಗೆಲ್ಲ ನೋಡ್ಕೊಳ್ತಾರೆ. ಅದೆಲ್ಲ ಓಕೆ. ಈ ಟೈಮ್ನಲ್ಲಿ ಸಡನ್ನಾಗಿ ಜಾಸ್ತಿ ರಿಲೇಟಿವ್ಸ್ ಬರೋದು, ಅವ್ರ ಮೇಲೆ ಜಾಸ್ತಿ ಕೆಲಸ ಹೆಚ್ಚಿಗೆ ಆಗೋದು, ಅಡುಗೆ ಜಾಸ್ತಿ ಜನಕ್ಕೆ ಮಾಡಬೇಕು, ಪಾತ್ರೆ ಜಾಸ್ತಿ ಜನಕ್ಕೆ ತೊಳಿಬೇಕು, ಬಟ್ಟೆ ಜಾಸ್ತಿ ಜನಕ್ಕೆ ಒಗಿಬೇಕು, ನಿದ್ದೆ ಕಮ್ಮಿ, ಬೆಳಗ್ಗೆ 8 ಗಂಟೆಯಿಂದ ನೈಟ್ 10 ಗಂಟೆವರೆಗೂ ಕೆಲಸನೇ ಮಾಡ್ತಾನೇ ಇರ್ತಾರೆ. ಅವ್ರಿಗೂ ಬೇಜಾರಾಗುತ್ತೆ, ಏನಪ್ಪ ಹಿಂಗೆಲ್ಲ, ಇವ್ರು ಯಾವಾಗ ಹೋಗ್ತಾರೆ ಅನ್ನೋ ರೀತಿ ಆಗಿಬಿಡುತ್ತೆ. ಆದರೆ ನೀವು ಸ್ವಲ್ಪ ಸ್ಮಾರ್ಟಾಗಿ ಏನು ಮಾಡ್ಬೋದು ಅಂದರೆ, ನೀವು ಕೆಲಸ ಮಾಡೋದೊಟ್ಟಿಗೆ ನೀವು ಯಾರಾದರೂ ಸಹಾಯ ತಗೊಳ್ಳಿ ಮನೆಯಲ್ಲೇ. ಇದು ಮಾಡಬೇಕು, ನೀವು ಸ್ವಲ್ಪ ಹೆಲ್ಪ್ ಮಾಡುವಂಥ ಸಂಕೋಚ ಬೀಳಬಾರ್ದು. ಆಮೇಲೆ ಇಷ್ಟೆಲ್ಲ ಮಾಡಿದ್ನಲ್ಲ, ಒಳ್ಳೆ ಹೆಸರು ಕೊಡ್ತಾರೆ ಅಂತ ನೀವು ಎಕ್ಸ್ಪೆಕ್ಟ್ ಕೂಡ ಮಾಡಬಾರ್ದು. ಯಾರು ಹೌಸ್ ವೈಫ್, ಆಯಿತಾ? ಸೊ ನಾನೇನು ಕೇಳ್ತಾ ಇದ್ದೀನಿ ಅಂದರೆ,
ಈ 90 ದಿನಗಳ ಕಾಲ ಅಟ್ಲೀಸ್ಟ್ ಹಿಂಗೆ ಲೆಕ್ಕ ಮಾಡಿ ಜೂನ್ ಫಸ್ಟ್ ವೀಕ್ವರೆಗೂ ಹಿಂಗಿರುತ್ತೆ, ಆಯಿತಾ. ಯಾವಾಗ ಗುರು ಬದಲಾವಣೆ ಆಗುತ್ತೋ ಆವಾಗ ನೀವು ಇದೆಲ್ಲ ಕಷ್ಟ ಬಿದ್ದಿದ್ದೀರಲ್ವ, ಆಫೀಸಲ್ಲೇ ಆಗಲಿ ಮನೇಲೇ ಆಗಲಿ. ಇನ್ ಕೇಸ್ ಮಕ್ಕಳು ಓದ್ತಿದ್ರೆ ಅವ್ರಿಗೆ ಹೋಮ್ವರ್ಕ್ ಜಾಸ್ತಿ ಆಗುತ್ತೆ, ಅವರು ಓದಿದ್ದು ಅರ್ಥ ಆಗಲ್ಲ, ಮತ್ತು ಅದನ್ನೇ ಓದಿದ್ದನ್ನೇ ಪದೇ ಓದಬೇಕಾಗ ಆ ಪರಿಸ್ಥಿತಿ ಬರುತ್ತೆ. ಸಂಕೋಚ ಬಿಡ್ದಿರ ಯಾರು ಟೀಚರ್ ಇರ್ತಾರೋ ಅವ್ರ ಹತ್ರ ಕೇಳಬೇಕು, ನನಗಿದು ಅರ್ಥ ಆಗಿಲ್ಲ ದಯವಿಟ್ಟು ಹೇಳ್ಕೊಡಿ ಅಂತ. ಅವ್ರು ಬೈದ್ರೂ ಬೇಜಾರು ಮಾಡ್ಕೋಬಾರ್ದು, ಧ್ಯಾನ ಇಟ್ಟು ಗಮನ ಇಟ್ಟು ಕರೆಕ್ಟಾಗಿ ಕೇಳಿ ಕಲಿಬೇಕು. ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ರು ಎಕ್ಸಾಮ್ ಪ್ರಿಪೇರ್ ಆಗೋದಕ್ಕೋಸ್ಕರ ಒಂದು ಸರಿ ಅಲ್ಲ ಎಷ್ಟು ಸರಿ ಆದ್ರೂ ನೀವು ಓದಲೇಬೇಕು, ಅರ್ಥ ಮಾಡ್ಕೊಳ್ಳೇಬೇಕು. ನಿದ್ದೆ ಕಮ್ಮಿ ಮಾಡಬೇಕು, ನಿದ್ದೆ ಕಮ್ಮಿ ಆಗುತ್ತೆ ಕೂಡ, ನಿದ್ದೆ ಕಮ್ಮಿ ಆಗುತ್ತೆ ಸಿಕ್ಕಾಪಟ್ಟೆ. ಯಾಕಾಗುತ್ತೆ ಅಂದರೆ ಶನೇಶ್ವರ ದಶಮದಲ್ಲಿ ಇದ್ದು ವ್ಯಯಭಾವ 12ನೇ ಮನೆಯಲ್ಲಿ ನೋಡ್ತಿರ್ತಾರೆ. 12ನೇ ಮನೆ ಅಧಿಪತಿ ಶನೇಶ್ವರನೊಟ್ಟಿಗೇ ಇದ್ದಾರೆ, ಯಾರು? ಶುಕ್ರ. ಸೊ ಕಂಫರ್ಟ್ ಕಮ್ಮಿ ಇರುತ್ತೆ, ರಿಲ್ಯಾಕ್ಸಾಗಿ ಕೂತ್ಕೊಳ್ಬೋದಪ್ಪ ಅನ್ನೋ ಪರಿಸ್ಥಿತಿನೇ ಇರಲ್ಲ. ಸಿಕ್ಕಾಪಟ್ಟೆ ದುಡಿತಾರೆ, ಸಿಕ್ಕಾಪಟ್ಟೆ ಕಷ್ಟ ಬೀಳಲೇಬೇಕಾಗುತ್ತೆ. ಕಷ್ಟ ಬೀಳಿ ತೊಂದರೆ ಇಲ್ಲ. ಅದಕ್ಕೆ ಪ್ರತಿಫಲ ಈ 90 ದಿನ ಆದ ನಂತರ ಆಫೀಸಲ್ಲಿದ್ದರೆ ನಾನು ಎಷ್ಟೇ ಕೆಲಸ ಕೊಟ್ಟರು ಒಂದು ಎದುರುತ್ರ ಹೇಳ್ದಿರ ಕಷ್ಟ ಬಿದ್ದು ಕೆಲಸ ಮಾಡಿದ್ದಾರೆ, ಇವ್ರಿಗೆ ಅಪ್ರಿಷಿಯೇಟ್ ಮಾಡಬೇಕು. ಆಮೇಲೆ ಜೂನ್ ಆದಮೇಲೆ ಪ್ರಮೋಷನ್ ಕೂಡ ಸಾಧ್ಯತೆ ಇದೆ. ಅದರದ್ದು ಈ ಯುಗಾದಿ ನಂತರ ಈ ವರ್ಷದ್ದು ಹೆಂಗಿರುತ್ತೆ ಅಂತ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ, ಯಾವಾಗ ಏನಾಗುತ್ತೆ ಅಂತ. ಅದೊಂದು ವಾರದೊಳಗೆ ನಾನು ಅಪ್ಲೋಡ್ ಮಾಡ್ತೀನಿ, ಆವಾಗ ನೀವು ನೋಡ್ರಂತೆ. ಆವಾಗ ಮಿಥುನ ರಾಶಿಗೆ ಸಂಪೂರ್ಣ ಮೃಗಶಿರ, ಆರುದ್ರ, ಪುನರ್ವಸು 3ಕ್ಕೂ ಆ ಪರಿಸ್ಥಿತಿ ಇರುತ್ತೆ. ಆದರೆ ಇವಾಗ ಕಷ್ಟ ಬೀಳೋದು ಹೆಚ್ಚಾಗಿರುತ್ತೆ, ಸಂಕೋಚ ಪಡಬೇಡಿ. ಆದರೆ ನೀವೇನು ಮಾಡಬೇಕು, ನಿಮ್ಮ ಆರೋಗ್ಯದ ಕಡೆ ಗಮನ ಇಟ್ಕೊಂಡು ಕೆಲಸ ಮಾಡಬೇಕು. ಅಂದರೆ ಕೆಲಸ ಮಾಡಬೇಕಂದ್ರೆ ಮಾಡ್ತಾನೇ ಇರೋದಲ್ಲ, ಊಟ ಮಾಡಬೇಕು. ಮನೆಯಲ್ಲಿ ಹೌಸ್ ವೈಫ್ಸ್ ಇರ್ತಾರೆ, ಅವ್ರಿಗೋಸ್ಕರ ಇನ್ನೂ ರಿಲೇಟಿವ್ಸ್ ಬರ್ತಾರೆ, ಅವ್ರಿಗೆ ಬರ್ತಾರೆ, ಎಲ್ಲರಿಗೂ ಅಡುಗೆ ಮಾಡು, ಅದು ಮಾಡು, ಇದು ಮಾಡು ಅಂತ ಇದ್ರೂ ಆ ಟೈಮ್ ಗ್ಯಾಪ್ನಲ್ಲಿ ನಾನು ಊಟ ಮಾಡಬೇಕು ಅಂತ ಅದು ಎಷ್ಟೇ ಇರಲಿ ಹೇಳ್ಬಿಟ್ಟು ಊಟ ಮಾಡಿ, ಇಲ್ಲ ಕೆಲಸ ಮಾಡ್ತಾ ಊಟ ಮಾಡಿ. ಮಾತ್ರ ಇದು ಪರಿಸ್ಥಿತಿ ಡೆಫಿನೆಟ್ ಆಗಿರುತ್ತೆ ಯಾರಿಗೆ? ಮೃಗಶಿರ ನಕ್ಷತ್ರದ 3 ಮತ್ತು 4ನೇ ಪಾದಗಳಿಗೆ. ಈ ಮೃಗಶಿರ ನಕ್ಷತ್ರದವರು ಏನು ಸೊಲ್ಯೂಷನ್ ಅಪ್ಪ, ಇವ್ರಿಗೆ ಏನು ಮಾಡ್ಬೋದು ಅಂತ ಅಂದರೆ, ಇಲ್ಲಿ ರಾಶ್ಯಾಧಿಪತಿ ಒಂದು ಕಡೆ ಆದರೆ ನಕ್ಷತ್ರಾಧಿಪತಿ ಇನ್ನೊಂದು ಕಡೆ, ಇಬ್ಬರು ಕೂಡ ರಾಹು ಪ್ರಭಾವಕ್ಕೆ ಒಳಗಾಗಿ ಕುಂಭರಾಶಿನಲ್ಲಿದ್ದಾರೆ. ನೀವು ಆದಷ್ಟು ಶಿವನ ದೇವಸ್ಥಾನಕ್ಕೆ ಹೋಗಿ ಸೋಮವಾರ ಹೋಗಿ ರುದ್ರಾಭಿಷೇಕಕ್ಕೆ ಕೊಟ್ಟು ಅಭಿಷೇಕಕ್ಕೆ ಅಟೆಂಡ್ ಆಗಿ ಸೋಮವಾರ ಈ ರುದ್ರಾಭಿಷೇಕ ಮಾಡಿಸೋದ್ರಿಂದ ತುಂಬಾ ಒಳ್ಳೆಯದು. ಯಾಕೆ? ಕುಜ ಮತ್ತು ಬುಧ ಇಬ್ಬರೂ ರಾಹು ಪ್ರಭಾವಕ್ಕೊಳಗಾಗಿದ್ದಾರೆ. ರಾಹು ಪ್ರಭಾವಕ್ಕೊಳಗಾಗಿದ ಮೇಲೆ ಈ ರುದ್ರಾಭಿಷೇಕ ಮಾಡಿಸೋದ್ರಿಂದ ನಿಮ್ಮ ಕೇಂದ್ರದಲ್ಲಿ ಅಂದರೆ ಕರ್ಮಭಾವದಲ್ಲಿ ಶನೇಶ್ವರ ಕೂತಿದ್ದಾರಲ್ಲ, ಅವರು ಸ್ವಲ್ಪ ಸಹಾಯ ಮಾಡ್ತಾರೆ. ಇವಾಗ ಏನು ಕಷ್ಟ ಬಿದ್ದಿದ್ರೆ ಅದರ ಪ್ರತಿಫಲ ಆಮೇಲೆ ಕೊಡ್ತಾರೆ. ಆದರೆ ಆರೋಗ್ಯ ಕಡೆ ಗಮನ ಇರಬೇಕು, ಟೈಮ್ ಟು ಟೈಮ್ ಊಟ ಮಾಡಬೇಕು. ಇನ್ನೇನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬಾರ್ದು ಯಾರಿಂದನೂ. ನನಗೆ ಅಪ್ರಿಷಿಯೇಟ್ ಮಾಡ್ತಾ ಇಲ್ಲ, ನಾನು ಕೆಲಸ ಮಾಡೋದಕ್ಕೆ ಒಂದು ಸ್ವಲ್ಪ ಬೆಲೆ ಇಲ್ಲ, ಇಷ್ಟು ಕಷ್ಟ ಬೀಳ್ತಿದ್ರು ನನ್ನ ಕಡೆ ಗಮನ ಕೊಡ್ತಾ ಇಲ್ಲ ಅನ್ನೋದನ್ನು ಅವಾಯ್ಡ್ ಮಾಡಬೇಕು. ಹಾಗೆ ಕಾಲ್ಪನಿಕ ಲೋಕದಿಂದ ಹೊರಗಡೆ ಇರಬೇಕು. ಇದಾಯಿತು ಮೃಗಶಿರ ನಕ್ಷತ್ರಗಳು. ಈಗ ಆರ್ದ್ರ ನಕ್ಷತ್ರ. ಆರ್ದ್ರ ನಕ್ಷತ್ರಾಧಿಪತಿ ಸ್ವಯಂ ರಾಹು ಭಾಗ್ಯಸ್ಥಾನದಲ್ಲಿ ಅಂದರೆ ಕುಂಭರಾಶಿನಲ್ಲಿ ಕೂತ್ಕೊಂಡು ಮಿಥುನ ರಾಶಿಯಾಧಿಪತಿ ಬುಧನಿಗೆ ಪ್ರಭಾವ ಬೀಳ್ತಿದ್ದಾರೆ. ಸೊ ಆರ್ದ್ರ ನಕ್ಷತ್ರದವರು ತುಂಬ ಭ್ರಮೆನಲ್ಲಿರ್ತಾರೆ, ಸಿಕ್ಕಾಪಟ್ಟೆ. ನಾನು ಆವಾಗಲೇ ಮಿಥುನ ರಾಶಿಗೆ ಎಂಟೈರ್ ಹೇಳಿದೆ, ಇಲ್ಯೂಷನಲ್ಲಿರ್ತಾರೆ, ಭ್ರಮೆನಲ್ಲಿರ್ತಾರೆ ಅಂತ ಅಲ್ವಾ. ಆದರೆ ಆರ್ದ್ರ ನಕ್ಷತ್ರದವರು ಅತಿ ಹೆಚ್ಚಾಗಿ ಇರ್ತಾರೆ. ಆಮೇಲೆ ಆರ್ದ್ರ ನಕ್ಷತ್ರದವರು ಬ್ಲೈಂಡ್ಲಿ ಅಂದರೆ ಕಣ್ಣು ಮುಚ್ಕೊಂಡು ಎಲ್ಲರೂ ನಂಬೋಕೆ ಸ್ಟಾರ್ಟ್ ಮಾಡ್ತಾರೆ. ಚೆನ್ನಾಗಿ ಮಾತಾಡೋರು ಒಳ್ಳೆಯವರು, ಬೆಳ್ಳಿಗಿರೋದೆಲ್ಲ ಹಾಲು, ಅದರಿಂದ ಮೋಸ ಹೋಗ್ತಾರೆ. ಆದರೆ ಮೋಸ ಹೋದ್ಮೇಲೆ ಸ್ವಲ್ಪ ಬೆನಿಫಿಟ್ಟು ಸಿಗುತ್ತೆ. ಅದು ಈ 90 ದಿನ ಅಲ್ಲ,
ಮುಂದೆ ನಿಮ್ಮ ಜಾತಕ ಚೆನ್ನಾಗಿತ್ತು ಅಂದರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಜಾತಕದಲ್ಲಿ ರಾಹು ಚೆನ್ನಾಗಿದ್ದು ಅಂದರೆ ನಿಮಗೆ ಸಪೋರ್ಟಿವ್ ಆಗಿ, ನಿಮಗೆ ಸ್ವಲ್ಪ ಬೆನಿಫಿಷಿಯಲ್ ಆಗಿ, ರಾಹು ಕೇತು ಸಪೋರ್ಟಿವ್ ಆಗಿರೋದು ತುಂಬಾ ಕಮ್ಮಿ ಆಯಿತಾ. ಅಂಥದ್ರಲ್ಲಿ ಗ್ರಹಗತಿಗಳು ಸ್ವಲ್ಪ ಒಳ್ಳೆ ದಶೆ ಭುಕ್ತಿ, ಮಹಾದಶೆ, ಅಂತರ್ದಶೆ, ಪ್ರತ್ಯಂತರ ದಶೆ, ಸೂಕ್ಷ್ಮ ದಶೆ, ಪ್ರಾಣದಶೆ, ಆ ದಶೆಗಳಲ್ಲಿ ದಶಭುಕ್ತಿ ಒಳ್ಳೆ ದಶೆ ಇದ್ದು, ನಿಮ್ಮ ಜಾತಕ ಸ್ವಲ್ಪ ಬಲವಾಗಿದ್ದು, ಲಗ್ನಾಧಿಪತಿ ಚೆನ್ನಾಗಿದ್ದು, ಶ್ರೇಷ್ಠವಾಗಿದ್ದು, ಆರ್ದ್ರ ನಕ್ಷತ್ರದವ್ರು ನಾನು ಹೇಳ್ತಾ ಇರೋದು ಆಯಿತಾ. ಸೊ ಹಂಗಿತ್ತು ಅಂದರೆ ಸ್ವಲ್ಪ ಲಾಸ್ ಆದ್ರೂ, ಅಂದರೆ 100 ರೂಪಾಯಿ ಲಾಸ್ ಆದ್ರೂ ಒಂದು 60 ರೂಪಾಯಿ ರಿಟರ್ನ್ ಬರುತ್ತೆ. ಅಂದರೆ ನೀವು ದುಡ್ಕೋಬೋದು, ಇಲ್ಲ ಸೇವ್ ಮಾಡ್ಕೋಬೋದು ಅನ್ನೆಸೆಸರಿ ಖರ್ಚನ್ನ ಆಯಿತಾ. ಯಾಕಂದರೆ ಭ್ರಮೇಲಿ ಇರ್ತೀರಲ್ಲ, ಭ್ರಮೇಲಿದ್ದು ಹಿಂಗೆಲ್ಲ ಮಾಡೋಕ್ಕೋಗಿ ಲಾಸ್ ಮಾಡ್ಕೋತಾರೆ. ಸೊ ಹಾಗಾಗಿ ಭ್ರಮೆಯಿಂದ ಹೊರಗಡೆ ಬರಬೇಕಂದ್ರೆ ನೀವು ಕೂಡ ಶಿವನ ದೇವಸ್ಥಾನಕ್ಕೆ ಹೋಗಿ ರುದ್ರಾಭಿಷೇಕ ಮಾಡಿಸೋದು ತುಂಬ ಅನಿವಾರ್ಯ. ಅದರೊಟ್ಟಿಗೆ ಶಿವನ ಜಪ, ಇವಾಗ ಪಂಚಾಕ್ಷರಿ ಮಂತ್ರ ಇದೆಯಲ್ಲ, ಓಂ ನಮಃ ಶಿವಾಯ, ಅದನ್ನು ಎಷ್ಟು ಸರಿ ಜಪ ಮಾಡಿದ್ರು ಸರಿಯೇ. ಆದರೆ ಪ್ರಪಂಚದಲ್ಲಿ ಏನು ಹೇಳ್ತಾರೆ, ಓಂ ನಮಃ ಶಿವಾಯ ಜಪ ಮಾಡೋದಕ್ಕೂ ಮುಂಚೆ ಗುರುಗಳ ಬೋಧನೆ ಬೇಕು ಅಂತ ಹೇಳ್ತಾರೆ. ಏನು ಹೇಳಿ, ಗುರು ಬೋಧನೆ ಇದ್ರೆ ಮಾಡೋಂಗಿಲ್ಲ ಅಂತ ಹೇಳ್ತಾರೆ. ಆದರೆ ಈಗಿನ ಕಾಲದಲ್ಲಿ ಯಾರು ಗುರುಗಳ ಹತ್ರ, ಅಂದರೆ ಗುರುಗಳಂತ ಹೇಳೋ ಯೋಗ್ಯತೆ ಇರೋರು ಯಾವನೂ ಇಲ್ಲ. ಅಟ್ಲೀಸ್ಟ್ ದಕ್ಷಿಣ ಭಾರತದಲ್ಲಂತೂ ಇಲ್ಲವೇ ಇಲ್ಲ. ಗುರುಗಳು ಅನ್ಸ್ಕೋತಾರೆ, ಕಾವಿ ಬಟ್ಟೆ ಹಾಕಿದ ತಕ್ಷಣ ಗುರು ಅಲ್ಲ, ದೊಡ್ಡದಾಗಿ ಕುಂಕುಮ ಇಟ್ಕೊಂಡು ಕಾವಿ ಬಟ್ಟೆ ಎಲ್ಲ ಹಾಕ್ಕೊಂಡು ಒಂಥರ ಸೈಂಟ್ ಗುರುಗಳ ಅಟೈರ್ನಲ್ಲಿ ವೇಷಭೂಷಣ ಇಟ್ಬಿಟ್ರೆ ಗುರುಗಳಲ್ಲ. ಗುರುಗಳಲ್ಲ, ಸದ್ಗುರುಗಳು ಅಲ್ಲ, ಯಾವನೂ ಇಲ್ಲ. ಗುರು ಅಂದರೆ ನಿಶ್ಚಲ ಮನಸ್ಸಿನಿಂದ ಒಬ್ಬ ವ್ಯಕ್ತಿನ, ಅಂದರೆ ಆತನ ಶಿಷ್ಯರಾಗಲಿ ಭಕ್ತರಾಗಲಿ ಅವರ ಬಗ್ಗೆ ಕಾಳಜಿ ಇರಬೇಕು, ಅವರ ಬೆಳವಣಿಗೆ ಬಗ್ಗೆ ಕಾಳಜಿ ಇರಬೇಕು, ಅವ್ರಿಗೋಸ್ಕರ ಏನು ಬೇಕಾದ್ರೂ ಮಾಡಬೇಕು. ಫಾರ್ ಎಕ್ಸಾಂಪಲ್ ಆದಿಶಂಕರಾಚಾರ್ಯರು ಕೂಡ ಈ ಕಲಿಯುಗದಲ್ಲೇ ಇದ್ದರು, ಈಗಲೂ ಇದ್ದಾರೆ ಸೂಕ್ಷ್ಮ ರೀತಿಯಲ್ಲಿ. ಆದರೆ ಆದಿಶಂಕರಾಚಾರ್ಯರ ಥರ ಯಾರಾದರೂ ಇರ್ತಾರೆ ಈಗಿನ ಕಾಲದಲ್ಲಿ? ಡೆಫಿನೆಟ್ ಆಗಿಲ್ಲ. ಎಲ್ಲ ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಗುರುಗಳಂತಾರೆ ಎಕ್ಸ್ಪೆಕ್ಟೇಷನ್ ಇದ್ದರೆ ಏನೂ ಬರಲ್ಲ. ಚಮತ್ಕಾರ ಅಂದರೆ ನಮಸ್ಕಾರನೇ ಆಗಲ್ಲ ಅಂಥ ಗುರುಗಳಿದ್ದಾರೆ. ನಾನಂತೂ ಯಾವ ಗುರುಗಳು ನಂಬಲ್ಲ. ಆದರೆ ತಂದೆ ತಾಯಿಗಳು ಅವರೇ ಗುರುಗಳು. ಒಳ್ಳೆ ಟೀಚರ್, ನಾನು ಶಾಲೆ ಟೀಚರ್ ಆಗಲಿ ಲೆಕ್ಚರರ್ ಆಗಲಿ ಅವರು ಹೇಳ್ತಿರೋದು, ಒಳ್ಳೆ ಟೀಚರ್ ಸಿಕ್ಕಿದ್ರೆ ಅವರು ಗುರುಗಳು. ಈಗಿನ ಕಾಲದಲ್ಲಿ ಅದನ್ನು ಪ್ರಮಾಣ ಕಮ್ಮಿ ಆಗ್ಬಿಟ್ಟಿದೆ. ಏನು ಹೇಳಿ, ಪ್ರಮಾಣ ಬರ್ತಾ ಕಮ್ಮಿ ಆಗಿದೆ. ಆದರೆ ಗುರು ಬೋಧನೆ ಅಂತ ಹೇಳುತ್ತೆ ಅಲ್ವಾ, ಇವಾಗ ಗುರು ಬೋಧನೆ ಇಲ್ಲದೆ ಓಂ ನಮಃ ಶಿವಾಯ ಜಪ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರಲ್ವಾ. ಒಂದು ಕೆಲಸ ಮಾಡಿ, ಸಿಂಪಲ್, ಆದಿಶಂಕರಾಚಾರ್ಯರದ್ದು ಒಂದು ಫೋಟೋ ಮೊಬೈಲಲ್ಲೋ ಕಂಪ್ಯೂಟರ್ನಲ್ಲೋ ಸರ್ಚ್ ಮಾಡಿ, ಗೂಗಲ್ನಲ್ಲಿ ಬರುತ್ತೆ. ಆ ಫೋಟೋ ಮುಂದೆ ಆದಿಶಂಕರಾಚಾರ್ಯರನ್ನು ನೋಡಿಕೊಂಡು ನೀವು ಕೂಡ ನಿಶ್ಚಲ ಮನಸ್ಸಿನಿಂದ, ಭಕ್ತಿಯಿಂದ, ನಿರಾಪೇಕ್ಷೆಯಿಂದ, ಅಂದರೆ ಅಪೇಕ್ಷೆ ಜಾಸ್ತಿ ಇರಬಾರ್ದು. ನೋಡಿ ಸ್ವಾಮಿ, ನೀವು ಆದಿಶಂಕರಾಚಾರ್ಯರು ಮಾತ್ರ ಅಲ್ಲ, ಫಾರ್ ಎಕ್ಸಾಂಪಲು ರಾಘವೇಂದ್ರ ಸ್ವಾಮಿ ಆಗಿರ್ಬೋದು, ಶಿರ್ಡಿ ಸಾಯಿಬಾಬಾ ಆಗಿರ್ಬೋದು, ಅವರ ಫೋಟೋ ಇಟ್ಕೊಂಡಿಲ್ಲ, ಮನೆಯಲ್ಲಿ ವಿಗ್ರಹ ಇತ್ತು ಅಂದರೆ, ಫೋಟೋ ಇತ್ತು ಅಂದರೆ ಅಲ್ಲಿ ಮುಂದೆ ನಿಂತ್ಕೊಂಡು, ಆಚಾರ್ಯರೇ, ಹಿಂಗೆ ಪ್ರಾರ್ಥನೆ ನಿಮ್ದು ಇರಬೇಕು. ಆಚಾರ್ಯರೇ, ಈಗಿನ ಕಾಲದಲ್ಲಿ ನನಗೆ ಮಾತನಾಡುವ ಗುರುಗಳು ಸಿಗ್ತಾ ಇಲ್ಲ, ಆದರೆ ನಿಮ್ಮನ್ನೇ ನಾನು ಗುರು ಅಂತ ಸ್ವೀಕರಿಸ್ತೀನಿ, ನೀವು ನನ್ನ ಶಿಷ್ಯ ಅಂತ ಸ್ವೀಕರಿಸ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ. ಆದರೆ ನೀವು ಗುರುಗಳಾಗಿ ಎಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದ್ದೀರಲ್ಲ, ಎಷ್ಟೆಲ್ಲ ಪ್ರಪಂಚದಲ್ಲಿ ಒಳ್ಳೆ ಕಾರ್ಯಗಳು ಮಾಡಿದ್ದೀರಿ. ಸೊ ಅದರ ಅನುಸಾರ ನಾನು ನಿಮ್ಮನ್ನು ಗುರು ರೂಪದಲ್ಲಿ ಸ್ವೀಕಾರ ಮಾಡ್ತೀನಿ. ದಯವಿಟ್ಟು ನನಗೆ ಶಿವ ಪಂಚಾಕ್ಷರಿ ಮಂತ್ರನ ನೀವೇ ಬೋಧನೆ ಮಾಡ್ತಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಆ ಮಂತ್ರ ಜಪ ಮಾಡಲಿಕ್ಕೆ ನನಗೆ ಮಾರ್ಗದರ್ಶನ ಮಾಡಿ, ನಿಮ್ಮ ಆಶೀರ್ವಾದ, ನಿಮ್ಮ ಕರುಣೆ ನನ್ನ ಮೇಲೆ ಸದಾ ಇರಲಿ ಅಂತ ಆ ಗುರುಗಳ ಹತ್ರ ಪ್ರಾರ್ಥನೆ ಮಾಡಿ.
ಮಿಕ್ಕಿದ ಗುರುಗಳು ನಾನು ನಂಬೋದೇ ಇಲ್ಲ. ಮೇ ಬಿ ನಿಮಗೆ ಗುರುಸ್ಥಾನದಲ್ಲಿ ಇದ್ದು ಅವರು ಒಳ್ಳೇದು ಮಾಡಿರ್ಬೋದು, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಆ ಗುರು ಕ್ವಾಲಿಟೀಸ್ ನಾನು ನೋಡಿಲ್ಲ. ಸೊ ನಾನು ಆದಿಶಂಕರಾಚಾರ್ಯ ತುಂಬ ನಂಬ್ತೀನಿ. ಅಂದರೆ ಅವರು ಮಾಡಿರೋ ಪ್ರತಿಯೊಂದು ಕೆಲಸಗಳು ಅದರಲ್ಲಿ ಒಂದು 10% ಇಲ್ಲ 1% ಅಷ್ಟು ನಾವು ಇಂಪ್ಲಿಮೆಂಟ್ ಮಾಡಿಬಿಟ್ರೆ ಈ ಕಲಿಯುಗದಲ್ಲಿ ನಮ್ಮ ಜೀವನ ಎಷ್ಟು ಹ್ಯಾಪಿಯಾಗಿರುತ್ತೆ ಅಂದರೆ ಸಂತೋಷ ಭರಿತ ಇರುತ್ತೆ. ಅಂದರೆ ಎಲ್ಲ ರೀತಿಯಿಂದ ನಾವು ಖುಷಿಯಾಗಿ ಸಂತೋಷವಾಗಿ ಕಂಟೆಂಟಾಗಿ ಸಮೃದ್ಧಿಯಿಂದ ಇರ್ಬೋದು ಇಲ್ಲಿ. ಹಾಗಾಗಿ ಭಕ್ತಿಯಿಂದ ನೀವು ಕೂಡ ನಿಶ್ಚಲ, ನೋಡಪ್ಪ ನಾನು ನಿನ್ನ ಗುರು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಇರಬಾರ್ದು. ನಾನು ನಿಮ್ಮಲ್ಲಿ ಸಮರ್ಪಣೆ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಆಶೀರ್ವಾದ ನನಗೆ ಬೇಕು, ನಿಮ್ಮ ಕೃಪೆ ನನಗೆ ಬೇಕು, ನಿಮ್ಮ ಮಾರ್ಗದರ್ಶನ ನನಗೆ ಬೇಕು. ಹಂಗಿದ್ರೆ ಏನಾಗುತ್ತೆ, ನಾನು ಬರ್ಕೊಡ್ತೀನಿ. ಡೆಫಿನೆಟಾಗಿ ಆ ಪಂಚಾಕ್ಷರಿ ಮಂತ್ರ ನಿಮಗೆ ಫಲಿಸುತ್ತೆ. ಆ ಶಿವ ಪಂಚಾಕ್ಷರಿ ಮಂತ್ರ ಹೇಗೆ ನೀವು ಜಪ ಮಾಡಬೇಕಂದ್ರೆ, ಕೆಲಸಕ್ಕೆ ಹೋಗ್ತಿದ್ದೀರಾ, ಓಡಾಡ್ತಾ ಇದ್ದೀರಾ, ಕೆಲಸ ಮಾಡ್ತಿದ್ದೀರಾ, ಊಟ ಮಾಡ್ತಿದ್ದೀರಾ, ಏನು ಮಾಡ್ತಿದ್ರು ಸೈಲೆಂಟಾಗಿ ಮನಸ್ಸಲ್ಲಿ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಧ್ಯಾನ ಅದು ಜಪ ಮಾಡ್ತಾನೇ ಇರಬೇಕು. ಒಂದು ವೇಳೆ ನಿಮ್ಗೆ ಇಷ್ಟ ಇಲ್ಲ, ನಾನು ಆ ಥರ ಎಲ್ಲ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ ಗುರುಗಳು ಅಂತ ನಾನು ಇನ್ಯಾರೋ ಅಂದ್ಕೊಂಡಿದ್ದೀನಿ, ನಾನು ಹಂಗೆಲ್ಲ ಚೇಂಜ್ ಮಾಡಲ್ಲ. ಇರ್ತಾರೆ ಕೆಲವರು, ನೀವೇನೇ ಎಷ್ಟೇ ದೇವರೇ ಬಂದು ನಾನು ನಿನ್ಗೆ ಒಳ್ಳೇದು ಮಾಡ್ತೀನಿ ಅಂದ್ರೂ ನಂಬಲ್ಲ. ಇನ್ಯಾರೋ ಏನೋ ಹೇಳ್ತಾರಲ್ಲ ದುಡ್ಡು ಚಾರ್ಜ್ ಮಾಡಿಬಿಟ್ಟು ಅಂಥವ್ರನ್ನೇ ನಂಬ್ತಾರೆ. ಸೊ ಹಂಗೇನಾಗಿತ್ತು ಅಂದರೆ ಬರೀ ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ ಅದರ ಜಪ ಮಾಡ್ತಾ ಇರಿ. ಈ ಜಪ ಮೃಗಶಿರ ನಕ್ಷತ್ರದವ್ರು ಮಾಡಿದ್ರು ಒಳ್ಳೆಯದೇ, ಪುನರ್ವಸು ನಕ್ಷತ್ರ ಮಾಡಿದ್ರು ಕೂಡ ಒಳ್ಳೆಯದೇ. ಆಯಿತಾ? ಇದು ಮಾಡೋದ್ರಿಂದ, ಅದರೊಟ್ಟಿಗೆ ರುದ್ರಾಭಿಷೇಕ ಮಾಡಿಸೋದ್ರಿಂದ ಏನಾಗುತ್ತೆ, ನಿಮ್ಮ ಮೇಲೆ ರಾಹು ಪ್ರಭಾವ ಏನು ಬೀರ್ತಿತ್ತು, ರಾಹು ಪ್ರಭಾವ ಆಗಲೇ ಹೇಳ್ದಂಗೆ ಏನು ಬೀರ್ತಿತ್ತೋ ಅದು ಪ್ರಮಾಣ ಕಮ್ಮಿ ಆಗುತ್ತೆ, ತಗ್ಗುತ್ತೆ. ಅದರಲ್ಲೂ ಆರ್ದ್ರ ನಕ್ಷತ್ರ ಸ್ವಯಂ ಮಹಾದೇವನ ನಕ್ಷತ್ರ. ಹಾಗಾಗಿ ಇದನ್ನು ದಯವಿಟ್ಟು ಮಾಡಿ. ಆಮೇಲೆ ಯಾವುದೇ ಕಾರಣಕ್ಕೂ ಕನಸಿನ ಲೋಕದಿಂದ, ಅಂದರೆ ಯಾವುದೇ ಕಾರಣಕ್ಕೂ ಕನಸಲ್ಲೇ ಇರಬೇಡಿ, ಕನಸಿನ ಲೋಕದಿಂದ ಹೊರಗಡೆ ಬನ್ನಿ. ರಿಯಾಲಿಟಿ ಚೆಕ್ ಮಾಡಿ. ಮೇಕ್ ಶ್ಯೂರ್ ಯು ಡೂ ಎವ್ರಿಥಿಂಗ್ ಪ್ರಾಕ್ಟಿಕಲ್ ಆಗಿರಿ. ಅಂಡರ್ಸ್ಟ್ಯಾಂಡ್ ದ ರಿಯಾಲಿಟಿ. ಆಯಿತಾ? ಆಮೇಲೆ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಇರಲಿ. ಯಾಕಂದರೆ ಆರೋಗ್ಯದ್ದು ಸ್ವಲ್ಪ ಕನ್ಸರ್ನ್ ಇದೆ. ಅದರಲ್ಲೂ ಯಾರಿಗೆ ಬುಧ ವೀಕ್ ಇರುತ್ತೆ, ಯಾರಿಗೆ ಬುಧ ಪ್ರಭಾವ ಅಂದರೆ ದುಷ್ಪ್ರಭಾವಕ್ಕೊಳಗಾಗಿರುತ್ತೆ ಜಾತಕದಲ್ಲಿ, ಆಯಿತಾ, ಅಂಥವರು ಇದನ್ನು ಮಾತ್ರ ಡೆಫಿನೆಟ್ ಈ ಗ್ರಹಣ ಇದು ಇರಲಿ ಇಲ್ಲದೇ ಇರಲಿ, ಏನೇ ಕತೆ ಇರಲಿ, ಆಯಿತಾ, ಅಂಥವರು ಮಿಥುನ ರಾಶಿಯವರು, ಇಲ್ಲ ಯಾವ ರಾಶಿ ಆದ್ರೂ ಸರಿಯೇ, ಆದರೆ ಪರ್ಟಿಕ್ಯುಲರಾಗಿ ಮಿಥುನ ರಾಶಿಯವ್ರಿಗೆ ನಾನು ಹೇಳ್ತಾ ಇರೋದು, ಹೆಸರು ಕಾಳು ತೊಗೊಳ್ಳಿ, ಒಂದೇ ಒಂದು ಇಡಿ. ಯಾವಾಗ? ಮಂಗಳವಾರ. ತಾಮ್ರಚಮ್ ತೊಗೊಳ್ಳಿ, ಅದರಲ್ಲಿ ಕ್ಲೀನ್ ಮಾಡಿಬಿಟ್ಟು ಹೆಸರು ಕಾಳನ್ನ ಕ್ಲೀನ್ ಮಾಡಿ, ಅಂದರೆ ಕಲ್ಲು ಗಿಲ್ಲು ಏನಿದ್ರೆ ಎಲ್ಲ ಕ್ಲೀನ್ ಮಾಡಿ ಅದನ್ನು ಹೆಸರು ಕಾಳನ್ನ ನೆನೆಸಿ ಮಂಗಳವಾರ, ಯಾವತ್ತೋ ಮಂಗಳವಾರ ಸಾಯಂಕಾಲ ನೆನೆಸಿ ಓವರ್ ನೈಟ್ ಚೆನ್ನಾಗಿ ನೆನೆಗೆ ಬಿಡಿ. ಮಾರನೇ ದಿನ ಬೆಳಗ್ಗೆ ಎದ್ದ ಮೇಲೆ ಆ ನೆನೆಸಿರೋ ಹೆಸರು ಕಾಳನ್ನ ಬರೀ ಹೊಟ್ಟೆಗೆ ತಿನ್ನಿ. ಒಂದು ಇಡಿ ಹಾಕಿದ್ರಲ್ವ, ಆ ಒಂದು ಇಡಿನೂ ತಿನ್ನಿ. ಆ ನೀರನ್ನ ಬೇಕಾದ್ರೆ ಚಲ್ಬಿಡಿ, ಕ್ಲೀನ್ ಮಾಡಿಬಿಟ್ಟು ಚಲ್ಬಿಡಿ. ಆದರೆ ಅದನ್ನು ತಿನ್ನಲೇಬೇಕು. ಹಂಗೆ ತಿನ್ನೋದ್ರಿಂದ ಏನಾಗುತ್ತೆ, ಅದು ನಿಮ್ಮ ಲೈಫ್ ಟೈಮ್ ನೀವು ಮಾಡೋಂಥ ರೆಸೊಲ್ಯೂಷನ್ ಅಂತ ಹೇಳ್ತಾರೆ. ಅದು ಮಾಡೋದ್ರಿಂದ ಏನಾಗುತ್ತೆ, ಈ ನರ್ವ್ ಸಿಸ್ಟಮ್ ಇರುತ್ತಲ್ಲ ಸ್ಟೆಬಿಲೈಸ್ ಆಗುತ್ತೆ, ಇಂಪ್ರೂವ್ ಆಗುತ್ತೆ. ಆವಾಗ ರಕ್ತ ಚಲನೆ ಚೆನ್ನಾಗಿರುತ್ತೆ, ಆಮೇಲೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಆಯಿತೆ? ಇಷ್ಟು ಆರ್ದ್ರ ನಕ್ಷತ್ರದಾಯಿತು. ಇವಾಗ ಪುನರ್ವಸು ನಕ್ಷತ್ರ. ಪುನರ್ವಸು ನಕ್ಷತ್ರ ಅಧಿಪತಿ ಬಂದು ಗುರು. ಪುನರ್ವಸು ನಕ್ಷತ್ರ 1, 2, 3 ಮಿಥುನ ರಾಶಿಯಲ್ಲಿದೆ. ಇವಾಗ ಗುರು ಕೂಡ ಪುನರ್ವಸು ನಕ್ಷತ್ರದಲ್ಲೇ ಇದ್ದಾರೆ. ಆಯಿತೆ? ಈಗ ಮುಖ್ಯವಾಗಿ ಏನು ಅರ್ಥ ಮಾಡ್ಕೋಬೇಕು ಇಲ್ಲಿ ಅಂದರೆ, ಈ ಗೋಚರ ಹೇಳ್ತಿರೋದೆಲ್ಲ ನಕ್ಷತ್ರ, ನಾನು ಏನಕ್ಕೆ ಪರ್ಟಿಕ್ಯುಲರಾಗಿ ನಕ್ಷತ್ರ ರಾಶಿ ಒಳಗಿರೋ ನಕ್ಷತ್ರ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ಚಂದ್ರ ಲಗ್ನದ ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ. ಆಯಿತಾ? ಚಂದ್ರ ಲಗ್ನ ಕನ್ಸಿಡರ್ ಮಾಡಿದಾಗ ಗೋಚಾರದಲ್ಲಿ ಗುರು ಅದೇ ರಾಶಿಗೆ ಅದೇ ನಕ್ಷತ್ರಕ್ಕೆ ಬಂದಾಗ
ಒಂದು ಅಡ್ವಾಂಟೇಜು ಇದೆ, ಡಿಸ್ಅಡ್ವಾಂಟೇಜು ಇದೆ, ಆಯಿತಾ. ಒಂದೇನಪ್ಪ ಅಂದರೆ ಗುರು ಲಗ್ನದಲ್ಲಿದ್ದಾರೆ ಅಂದರೆ, ಮೊದಲನೇ ಮನೆಯಲ್ಲಿದ್ದಾರೆ ಅಂದರೆ, ಅಥವಾ ಚಂದ್ರನಿಂದ ಕೇಂದ್ರದಲ್ಲಿ ಮೊದಲನೇ ಮನೆಯಲ್ಲಿ ಅಂದರೆ ಚಂದ್ರನೊಟ್ಟಿಗೇ ಇದ್ದಾರೆ ಅಂದರೆ, ಅಥವಾ ಸೂರ್ಯನ ಒಟ್ಟಿಗೆ ಅಂದರೆ ಮೊದಲನೇ ಮನೆ, ಸೂರ್ಯ ಲಗ್ನ ಆಗಿದಾಗ ಚಂದ್ರ ಲಗ್ನ ಆಗಿದಾಗ ಸೂರ್ಯನೊಟ್ಟಿಗೆ ಇದ್ದಾರೆ, ಚಂದ್ರನೊಟ್ಟಿಗೆ ಇದ್ದಾರೆ ಅಂದರೆ ಅರ್ಥ 1,000 ದೋಷ ನಿವಾರಣೆ ಆಯಿತು ಅಂತ ಅರ್ಥ. ಅದು ಲಗ್ನ ಬಲವಾಗಿದ್ದು, ಏನು ಹೇಳಿ, ಲಗ್ನ ಬಲವಾಗಿತ್ತು ಅಂದರೆ ಅದರೊಟ್ಟಿಗೆ ನಕ್ಷತ್ರ, ಯಾಕಂದರೆ ಸೂರ್ಯನೊಟ್ಟಿಗೆ ಗುರು ಇದ್ದಾರೆ, ಆದರೆ ನಕ್ಷತ್ರ ಇನ್ನೇನೋ ಇದೆ ಅಂದರೆ, ನಕ್ಷತ್ರ ಚೆನ್ನಾಗಿತ್ತು ಅಂದರೆ ಫಾರ್ ಎಕ್ಸಾಂಪಲ್ ತುಂಬ ಅಡ್ವಾಂಟೇಜ್ ಆಗುತ್ತೆ. ಬೈ ಚಾನ್ಸ್ ನಕ್ಷತ್ರ ಅಷ್ಟಾಗಿ ಚೆನ್ನಾಗಿಲ್ಲ ಅಂದ್ರೂ ಫಾರ್ ಎನ್ ಇಂಡಿವಿಜುವಲ್, ಆ ಪರ್ಟಿಕ್ಯುಲರ್ ವ್ಯಕ್ತಿಗೆ ಒಳ್ಳೆಯದೇ. ಬಟ್ ಆ ಸೂರ್ಯ ಎಲ್ಲಿ ಇರ್ತಾರೆ ಅಂದರೆ, ಸೂರ್ಯ ಲಗ್ನ ಹಾಕಿದ್ರೆ ಸೂರ್ಯ ಎಲ್ಲಿರ್ತಾರೋ ಅಲ್ಲಿಂದ ನಾವು ಲೆಕ್ಕ ಮಾಡೋದು. ಆದರೆ ಇವಾಗ ಪ್ರಭಾವ ಗುರುದು ಹೆಂಗಿರುತ್ತೆ ಅನ್ನೋದಕ್ಕೋಸ್ಕರ ನಾನು ಇದನ್ನು ವಿವರಿಸ್ತಾ ಇರೋದು ನಾನು, ಆಯಿತಾ. ಸೊ ಅದು ಸ್ವಲ್ಪ ನಾವು ಜಾತಕ ಚೆಕ್ ಮಾಡಿದ್ರೆ ವ್ಯಾಲಿಡೇಟ್ ಮಾಡಬೇಕಾದ್ರೆ. ಸೊ ಹಾಗಾಗಿ ಇವಾಗ ಏನಾಗುತ್ತೆ, ಮೇಯ್ನಾಗಿ ಈ ಪರ್ಟಿಕ್ಯುಲರ್ ಪುನರ್ವಸು ನಕ್ಷತ್ರದವರಿಗೆ ಡೈಜೆಷನ್ ಇಶ್ಯೂಸ್ ಜಾಸ್ತಿ ಇರುತ್ತೆ. ಆಗಲೇ ಹೇಳ್ದಂಗೆ ಒಂದು ಭ್ರಮೆನಲ್ಲಿರ್ತಾರೆ, ಕಲ್ಪನಾ ಲೋಕದಲ್ಲಿರ್ತಾರೆ, ಆಯಿತೆ. ಜೊತೆಗೆ ತಿನ್ನೋ ಪದಾರ್ಥದಲ್ಲಿ ಹೈಜೀನ್ ಮೇಂಟೈನ್ ಮಾಡ್ದಿರ, ಅವರೇ ಮಾಡ್ತಾರೋ ಇಲ್ಲ ಯಾರು ಮಾಡ್ತಾರೋ ಅದು ಸೆಕೆಂಡ್ರಿ, ಹೊರಗಡೆ ಹೋಗಿ ತಿಂತಾರೋ ಅದೇನೋ ಕತೆ. ಆದರೆ ಹೈಜೀನ್ ಮೇಂಟೈನ್ ಮಾಡ್ದಿರ, ಆಮೇಲೆ ಕ್ವಾಲಿಟಿ ನೀರು ಅಂದರೆ ಒಳ್ಳೆ ಹೈಜೀನ್, ಒಳ್ಳೆ ಪ್ಯೂರ್ ನೀರು ಕುಡಿದಿರಾ, ಫಿಲ್ಟರ್ಡ್ ನೀರು ಕುಡಿದಿರಾ, ಏನಾಗುತ್ತೆ, ಸ್ಟಮಕ್ ಅಪ್ಸೆಟ್ ಹೆಚ್ಚಾಗುತ್ತೆ. ಅದು ಮಾತ್ರ ಗ್ಯಾರಂಟಿ. ಅದು ಡಿಸ್ಅಡ್ವಾಂಟೇಜ್. ಅಡ್ವಾಂಟೇಜ್ ಏನಪ್ಪ ಅಂದರೆ 100 ದೋಷ ಕ್ಲಿಯರ್ ಮಾಡ್ತಾರೆ. ಅಂದರೆ ಮಾರ್ಗದರ್ಶನ ಚೆನ್ನಾಗಿರುತ್ತೆ. ಎಲ್ಲಿ ಮಾರ್ಗದರ್ಶನ ಇರುತ್ತೆ, ಪಂಚಮ ಸ್ಥಾನದಲ್ಲಿ ಮಾರ್ಗದರ್ಶನ ಇರುತ್ತೆ. ಅಂದರೆ ಮಕ್ಕಳ ಬಗ್ಗೆ ಒಳ್ಳೆ ಕಾಳಜಿ, ಒಳ್ಳೆ ದಾರಿ ದೀಪದ ಥರ ಅವರು ಗೈಡೆನ್ಸ್ ಎಲ್ಲ ಕೊಡ್ತಾರೆ. ಅದಾದಮೇಲೆ ಅವ್ರ ಭಾಗ್ಯಸ್ಥಾನದ ಮೇಲೂ ದೃಷ್ಟಿ ಇರುತ್ತೆ. ಯಾರ ಜಾತಕದಲ್ಲಿ ಚಂದ್ರನೊಟ್ಟಿಗೆ ಗುರು ಇದ್ದಾರೆ, ಆಯಿತಾ. ಅದು ಗಜಕೇಸರಿ ಯೋಗ ಕೂಡ ಹೌದು. ಆದರೆ ಆ ಗಜಕೇಸರಿ ಯೋಗ ಉಪಯೋಗಕ್ಕೆ ಬರೋದು ಹೆಂಗೆ, ಯಾವ ರೀತಿ ಉಪಯೋಗಿಸ್ಕೊಳ್ಳೋದು, ಅದು ಒಂದು ದೊಡ್ಡ ಒಂದು ಎಕ್ಸ್ಪ್ಲನೇಷನ್. ಆದರೆ ಅದು ನಾನು ಇವಾಗ ಹೇಳ್ತಾ ಇಲ್ಲ. ಇವಾಗ ಹೇಳ್ತಿರೋದೇನಪ್ಪ ಅಂದರೆ, ಮುಖ್ಯವಾಗಿ ರಾಹು ಕೂಡ ದೃಷ್ಟಿ ಆಗ್ತಿದ್ದಾರೆ. ಅದು ಹೆಂಗೆ ದೃಷ್ಟಿ ಆಗ್ತಿದ್ದಾರೆ, ವೇಷ ಬದಲಾಯಿಸಿ. ನಾನು ಆಗಲೇ ಫಸ್ಟ್ ವಿಡಿಯೋ, ಅದು ಗ್ರಹಣದ ವಿಡಿಯೋ ಮೊನ್ನೆ ಮಾಡಿದ್ನಲ್ಲ, ಅದರಲ್ಲಿ ಹೇಳಿದ್ದೆ, ರಾಹು ಕುಂಭ ರಾಶಿನಲ್ಲಿ ಶನೀಶ್ವರನ ಥರ ಇರ್ತಾರೆ. ಯಾಕಂದರೆ ಕುಂಭರಾಶಿಗೆ ಕೋ ಓನರ್ ಬಂದ್ಬಿಟ್ಟು ರಾಹು, ಹಾಗೆಯೇ ವೃಶ್ಚಿಕ ರಾಶಿಗೆ ಕೋ ಓನರ್ ಬಂದು ಕೇತು. ಆದರೆ ಕೇತು ಬಂದ್ಬಿಟ್ಟು ಸೂರ್ಯ ರಾಶಿನಲ್ಲಿದ್ದಾನೆ, ಅಂದರೆ ಸಿಂಹ ರಾಶಿನಲ್ಲಿದ್ದಾನೆ, ಅಲ್ಲಿ ಸೂರ್ಯನ ಥರ ಕೂತ್ಕೊಂಡಿದ್ದಾನೆ. ಸೊ ಇಲ್ಲೇನು ರಾಹು ಕೇತು ಏನು ಮಾಡ್ತಾರೆ, ಸಿಕ್ಕಾಪಟ್ಟೆ ಇಲ್ಯೂಷನ್ಸ್ ಕ್ರಿಯೇಟ್ ಮಾಡ್ತಾರೆ. ಆಮೇಲೆ ಆ ಇಲ್ಯೂಷನಿಂದ ಏನು ತಿನ್ನಬಾರ್ದು ಅದು ತಿನ್ನೋಕೆ ಹೋಗ್ತಾರೆ. ಹಂಗೆಲ್ಲ ಆಗಿ ಪ್ರಾಬ್ಲಮ್ ಆಗುತ್ತೆ. ಒಂದು ಎರಡನೇದು, ಇದು ಮೃಗಶಿರ, ಆರ್ದ್ರ ಮತ್ತು ಪುನರ್ವಸು ನಕ್ಷತ್ರ 3ಕ್ಕೂ ಅನ್ವಯಿಸುತ್ತೆ. ಏನಪ್ಪ ಅಂದರೆ, ಇವರು ದುಡ್ಡು ಮಾಡೋಕ್ಕೋಸ್ಕರ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಡೆಫಿನೆಟ್ ಬಿಗ್ ಲಾಸ್. ಅಟ್ಲೀಸ್ಟ್ ಒಂದು ಇಲ್ಲಿಂದ ಬುಧ ಮೂವ್ ಆದರೆ ವೀಕ್ ಆಗ್ತಾರೆ. ಇಲ್ಲಿ ಮೀನರಾಶಿನಲ್ಲಿ ಒಂದು 100 ಡೇಸ್ ಇಟ್ಸ್ ನಾಟ್ ಗುಡ್. ಅದರಲ್ಲೂ ನಿಮ್ಮ ಜಾತಕದಲ್ಲಿ ಅದಕ್ಕೆ ಶೇರ್ ಮಾರ್ಕೆಟ್ನಿಂದ ಲಾಭ ಬರೋ ಯೋಗ ಇತ್ತು ಅಂದರೆ ಸ್ವಲ್ಪ ದುಡ್ಡು ಉಳಿಯುತ್ತೆ, ಇಲ್ಲಾಂದರೆ ದೊಡ್ಡ ಲಾಸ್ ಆಗುತ್ತೆ, ಆಯಿತೆ. ಸೊ ಹಾಗಾಗಿ ಶೇರ್ ಮಾರ್ಕೆಟ್ನಲ್ಲಿ ಹಣ ಹೂಡಿಕೆ ಮಾಡಬೇಡಿ, ಚಿನ್ನದಲ್ಲಿ ಹಣ ಹೂಡಿಕೆ ಮಾಡಬೇಡಿ. ಯಾಕಂದರೆ ಇವತ್ತು ಚಿನ್ನದ ರೇಟ್ ಸಿಕ್ಕಾಪಟ್ಟೆ ಇದೆ. ಬಟ್ ಬರೆದಿಟ್ಕೊಳ್ಳಿ, ಈ ವಾರೆಲ್ಲ ಮುಗಿದ ಮೇಲೆ ಆ ಚಿನ್ನದ ರೇಟು ಠಮ್ ಅಂತ ಕೆಳಗಿಳಿಯುತ್ತೆ. ನೀವೇನು ದುಡ್ಡು ಕೊಟ್ಟು ಚಿನ್ನ ಖರೀದಿ ಮಾಡ್ತಿದ್ದೀರಲ್ಲ, ಡೈರೆಕ್ಟಾಗಿ ಅಲ್ಲ, ಇಂಡೈರೆಕ್ಟಾಗಿ ವಾರಿಗೆ ಪ್ರಚೋದನೆ ಮಾಡ್ತಿದ್ದೀರಿ. ಅಂದರೆ ಈ ವಾರಿಂದ ಅಂದರೆ ಇದು ಯುದ್ಧ ನಡೀತಾ ಇದೆಯಲ್ಲ, ಅದಕ್ಕೆ ಅವ್ರು ದುಡ್ಡು ಬೇಕು, ಅದು ಸಿಗ್ತಲ್ಲ ಇದು ಸಿಗ್ತಲ್ಲ ಅಂತ ಸುಮ್ಮನೆ ರೇಟ್ಗಳು ಜಾಸ್ತಿ ಮಾಡ್ಕೊಂಡು ಬಾಯಿ ಬಂದಾಗೆಲ್ಲ ಮಾಡ್ತಿದ್ದಾರೆ ಅವ್ರ ಸ್ವಾರ್ಥಕ್ಕೋಸ್ಕರ, ಆಯಿತಾ. ಬರೀ ಗೋಲ್ಡ್ ಮಾತ್ರ ಅಲ್ಲ, ಎಲ್ಲನೂ ಜಾಸ್ತಿ ಆಗ್ತಾ ಇದೆ. ಆದರೆ ಗೋಲ್ಡ್ನಲ್ಲಿ ಇನ್ವೆಸ್ಟ್ ಮಾಡಬೇಡಿ, ಗೋಲ್ಡ್ ಖರೀದಿ ಮಾಡಬೇಡಿ. ಆದರೆ ಅನಿವಾರ್ಯ, ಏನು ಮಾಡೋಕ್ಕಾಗಲ್ಲ, ಮದುವೆ ಮತ್ತು ಸಂಭ್ರಮ ಎಲ್ಲ ಇದೆ, ಹೆಣ್ಮಕ್ಳಿಗೆಲ್ಲ ಗೋಲ್ಡ್ ತೊಗೋಬೇಕು. ಅದು
ನಿಮ್ಮ ಮನೆ ಬರ. ತೊಗೊಳ್ಳೇಬೇಕು ಅಂದರೆ ಮದುವೆ ಮಾಡಬೇಕು, ತೊಗೊಳ್ಳೇಬೇಕು ಅಂದರೆ ಅದಕ್ಕೆ ಏನು ಮಾಡೋಕ್ಕಾಗಲ್ಲ, ನಿಮ್ಮ ಮನೆ ಬರ. ಆದರೆ ಸುಮ್ಮನೆ ದುಡ್ಡಿದೆ ಅಂತ ಹೋಗ್ಬಿಟ್ಟು ಇನ್ವೆಸ್ಟ್ ಮಾಡೋದು ತಪ್ಪು ನನ್ನ ಪ್ರಕಾರ. ನಿಮ್ಮ ಪ್ರಕಾರ ನಿಮ್ಮ ಇಷ್ಟ, ಆಯ್ತೆ. ಸೊ ಇದು ಎರಡಾಯಿತು. ಮೂರನೇದೇನಪ್ಪ ಅಂದರೆ ಪುನರ್ವಸು ನಕ್ಷತ್ರದ 1, 2, 3ನೇ ಪಾದದವರು ದತ್ತಾತ್ರೇಯನ ಧ್ಯಾನ ಆರಾಧನೆ ಮಾಡಿದಷ್ಟು ಒಳ್ಳೆಯದು. ಇಲ್ಲ ದೇವಸ್ಥಾನದಲ್ಲಿ ಎಲ್ಲರೂ ದಕ್ಷಿಣಾಮೂರ್ತಿ ಇದ್ದರೆ ನೋಡಿ, ಹತ್ತಿರದಲ್ಲಿ ದೇವಸ್ಥಾನದಲ್ಲಿ ದಕ್ಷಿಣಾಮೂರ್ತಿ ಇದ್ದರೆ ನೋಡಿ, ಅದು ಓಕೆ. ಅಥವಾ ಶಿವನ ದೇವಸ್ಥಾನಕ್ಕೆ ಹೋದ್ರೂ ಓಕೆ. ಅಥವಾ ರಾಘವೇಂದ್ರ ಸ್ವಾಮಿ ಅಥವಾ ಶಿರ್ಡಿ ಸಾಯಿಬಾಬಾ ಅಲ್ಲಿ ದೇವಸ್ಥಾನ ಗುರುವಾರದಂದು ನೀವು ಹೋಗಿ 10 ನಿಮಿಷ ಆರಾಮಾಗಿ ಕೂತ್ಕೊಂಡು ಆ ದೇವ್ರನ್ನ ಧ್ಯಾನ ಮಾಡಿದರೆ ತುಂಬ ಒಳ್ಳೆಯದು, ಆಯಿತೆ. ಆ ಧ್ಯಾನ ಮಾಡೋಕ್ಕೆ ಗುರುಗಳಿಗೆ ಎಷ್ಟೊಂದಿದೆ ಮಂತ್ರಗಳು. ನಿಮ್ಮ ಇಷ್ಟವಾದಂಥ ಮಂತ್ರ ಮಾಡಿ, ಧ್ಯಾನ ಮಾಡಿ. ಬೇಕಿದ್ರೆ ನಾನು ಆಗಲೇ ಹೇಳ್ದಂಗೆ ಓಂ ನಮಃ ಶಿವಾಯ ಅಂತ ಹೇಳಿದ್ನಲ್ಲ, ಇಲ್ಲ ನಮಃ ಶಿವಾಯ ಈ ವಿಡಿಯೋ ಮುಂಚೆ ಆ ಧ್ಯಾನ ಮಾಡಿದ್ರೂ ಓಕೆ, ಒಳ್ಳೆಯದೇ. ಆದರೆ ಮುಖ್ಯವಾಗಿ ಪುನರ್ವಸು ನಕ್ಷತ್ರದವ್ರು ಏನು ಮಾಡಬೇಕು, ಗುರುವಾರದ ದಿನ ಏನು ಹೇಳಿ, ಈ 90 ದಿನಗಳ ಕಾಲ ಗುರುವಾರದ ದಿನ ಹಸುಗೆ 2 ಬಾಳೆಹಣ್ಣು ತಿನ್ಸಿದ್ರೆ ಒಳ್ಳೆಯದು. ಇಲ್ಲ ನಿಮ್ಗೆ ಇಂಟ್ರೆಸ್ಟ್ ಇದೆ, ಬಾಳೆಹಣ್ಣಲ್ಲ ಕಡಲೆಕಾಳು ನೆನೆಸ್ಬಿಟ್ಟು ನಾನು ತಿನ್ನಿಸ್ತೀನಿ ಅಂದರೆ ಧಾರಾಳವಾಗಿ ಒಂದು ಇಡೀ ಕಡಲೆಕಾಳು ಬುಧವಾರ ನೆನೆಸಿ ಗುರುವಾರ ತೊಗೊಂಡು ಕೊಡಿ ಬಾಳೆಹಣ್ಣೊಟ್ಟಿಗೆ. ಹಂಗೆ ಮಾಡಿ ಹಸುವಿನ ಬಾಲದ ಹತ್ರ ನಮಸ್ಕಾರ ಮಾಡ್ಕೊಂಡು ಬನ್ನಿ. ದತ್ತಾತ್ರೇಯನ ಧ್ಯಾನ ಮಾಡಿ, ರಾಘವೇಂದ್ರ ಸ್ವಾಮಿ ಧ್ಯಾನ ಮಾಡಿ, ಶಿರ್ಡಿ ಸಾಯಿಬಾಬಾ ಧ್ಯಾನ ಮಾಡಿ, ಶಿವನ ಧ್ಯಾನ ಮಾಡಿ. ಆದರೆ ಅಭಿಷೇಕಕ್ಕೂ ಕೊಡಿ, ರುದ್ರಾಭಿಷೇಕಕ್ಕೆ. ಆದರೆ ನಿಮ್ಮ ಕೈಯಲ್ಲಿ ಆದರೆ ನಿಮ್ಮ ಸಮಯ ಇತ್ತು ಅಂದರೆ ಭಜನೆ ನಡೆಯುತ್ತೆ. ಇಲ್ಲಿ ಶಿರ್ಡಿ ಸಾಯಿಬಾಬಾ ದೇವಸ್ಥಾನದಲ್ಲಿ ಭಜನೆ ನಡೆಯುತ್ತೆ. ಆ ಭಜನೆಯಲ್ಲಿ ನೀವು ಪಾಲ್ಗೊಳ್ಳಿ. ಅದೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ತಕ್ಕ ಮಟ್ಟಿಗೆ ಚೆನ್ನಾಗಿರುತ್ತೆ. ನಿಮ್ಮ ಸಮಸ್ಯೆ ಎಲ್ಲ ರಿಸಾಲ್ವ್ ಆಗುತ್ತೆ. ಊಟದ ಕಡೆ ಸ್ವಲ್ಪ ಗಮನ ಇರಲಿ. ಯಾವ ನೀರು ಅಂದರೆ ಆ ನೀರು ಕುಡಿಯೋದಲ್ಲ, ಎಲ್ಲಂದ್ರಲ್ಲಿ ಊಟ ಮಾಡೋದಲ್ಲ. ಎಲ್ಲೋ ಹೋಗಿರ್ತೀರ, ಫುಟ್ಪಾತಲ್ಲಿ ಹೈಜೀನ್ ಮೇಂಟೈನ್ ಮಾಡಲ್ಲ. ಹೆಂಗಂದ್ರೆ ಆ ಥರ ಆಗುತ್ತೆ. ನಾನು ಫುಟ್ಪಾತಲ್ಲಿ ಇರೋರೆಲ್ಲ ಹಂಗೆ ಅಂತ ಹೇಳ್ತಾ ಇಲ್ಲ, ಕೆಲವು ಕಡೆ ಹಂಗಿರುತ್ತೆ. ಅಂಥ ಕಡೆ ನೀವು ಹೋಗಿ ಸಿಗಾಕೋತೀರ. ಅದಕ್ಕೆ ಸ್ವಲ್ಪ ಊಟ ಮಾಡೋದ್ರಲ್ಲಿ ಗಮನ ಇಟ್ಟು ಸರಿ ಹೈಜೀನ್ ಇದೆಯಾ ಇಲ್ಲ ಅಂತ ನೋಡಿ ಊಟ ಮಾಡಿ. ಹಾಗೆಯೇ ನೀರು ಕುಡಿಯೋದ್ರಲ್ಲಿ ಯಾವುದಾದ್ರೂ ಟ್ಯಾಪ್ ವಾಟರ್ ಕುಡಿಯೋದಲ್ಲ, ಸ್ವಲ್ಪ ಮನೇಲಿ ಒಂದು ಫಿಲ್ಟ್ರ್ ಇಟ್ಕೊಂಡು ಫಿಲ್ಟ್ರ್ ವಾಟರ್ ಕುಡಿಯೋದು. ಇಲ್ಲ ಹೊರಗಡೆ ಹೋದ್ರೂ ಆಫೀಸ್ನಲ್ಲಿ, ಕ್ಯಾಂಟೀನಲ್ಲಿ, ಹೋಟೆಲ್ನಲ್ಲಿ ಎಲ್ಲೋದ್ರೂ ನೀರು ಕುಡಿಬೇಕಾದ್ರೆ ಸ್ವಲ್ಪ ಜಾಗರೂಕತೆಯಿಂದ ಕುಡೀರಿ. ಅದರಿಂದ ಏನಾಗುತ್ತೆ, ನಿಮ್ಮ ಸ್ಟಮಕ್ ಅಪ್ಸೆಟ್ಟು ಅದೆಲ್ಲ ಆಗೋದು ಅವಾಯ್ಡ್ ಆಗುತ್ತೆ. ಆ ಸ್ಟಮಕ್ ಅಪ್ಸೆಟ್ ಆಯಿತು ಅಂದರೆ ನಿಮಗೆ ಏನು ನೆಮ್ಮದಿ ಇರೋಲ್ಲ, ಒಂಥರ ಅನ್ನೀಸಿ ಫೀಲಿಂಗ್, ಅನ್ನೀಸಿನೆಸ್ ಆಗಿಬಿಡುತ್ತೆ. ಸೊ ಹಾಗಾಗಿ 90 ದಿನಗಳ ಕಾಲ ಹಿಂಗಿರುತ್ತೆ. ಟೆನ್ಷನ್ ಮಾಡ್ಕೋಬೇಡಿ. ಜೂನಲ್ಲಿ ಗುರು ಬಂದ್ಬಿಟ್ಟು ಕಟಕ ರಾಶಿ ಬಂದಾಗ ಎಲ್ಲ ಚೆನ್ನಾಗಾಗುತ್ತೆ, ತೊಂದರೆನೇ ಇಲ್ಲ, ಟೆನ್ಷನ್ನ ಮಾಡ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ, ಆಯಿತಾ ವೀಕ್ಷಕರೇ. ಈ ವಿಡಿಯೋ ಮಾಡ್ತಿರೋದು ನಿಮಗೋಸ್ಕರ, ನಿಮಗಾಗಿ. ನನಗೆ ಏನು ಜ್ಯೋತಿಷ್ಯದ ಜ್ಞಾನ ಎಷ್ಟಿದೆಯೋ ಅದನ್ನು ನಿಮ್ಮೊಟ್ಟಿಗೆ ಈ ವಿಡಿಯೋ ಮೂಲಕ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನೀವೇನು ಮಾಡಿ, ನಿಮ್ಮ ಯಾರ್ಯಾರು ಬೇಕೋ ಅಂದರೆ ನಿಮ್ಮ ಫ್ರೆಂಡ್ಸು, ರಿಲೇಟಿವ್ಸು, ಕೊಲೀಗ್ಸು ಯಾರೇ ಇರಲಿ ಅವ್ರಿಗೆಲ್ಲ ಶೇರ್ ಮಾಡಿ. ಆಮೇಲೆ ಅವರಿಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಯಾಕೆಂದರೆ ಇಂಥ ವಿಡಿಯೋ ನಾವು ಹಾಕಿದಾಗ ಅವರಿಗೆ ನೋಟಿಫೈ ಆಗುತ್ತೆ. ನೋಟಿಫಿಕೇಷನ್ ಬೆಲ್ ಐಕಾನ್ ಆನ್ ಮಾಡಿದ್ರೆ ನೋಟಿಫೈ ಆಗುತ್ತೆ. ಅದರಲ್ಲಿ ಯಾವುದಾದ್ರು ಈ 12 ರಾಶಿನಲ್ಲಿ ಯಾವುದಾದ್ರೂ ನಕ್ಷತ್ರ ಇಲ್ಲ ರಾಶಿ ಯಾವುದಾದ್ರು ನಾವು ಡಿಸ್ಕಸ್ ಮಾಡಿದಾಗ ಅದ್ರ ಬಗ್ಗೆ ವಿವರಣೆ ಕೊಟ್ಟಾಗ, ಅದರೊಟ್ಟಿಗೆ ಸೊಲ್ಯೂಷನ್ನು ಕೂಡ ನಾವು ಕೊಟ್ಟಾಗ ಅದನ್ನು ಅವ್ರು ಫಾಲೋ ಮಾಡೋದ್ರಿಂದ ಅದೇ ನೀವು ಜಾಸ್ತಿ ಕಷ್ಟ ಇಲ್ಲ, ಎಕ್ಸ್ಪೆನ್ಸಿವ್ ಇಲ್ಲ, ಖರ್ಚು ಮಾಡೋಂಥದ್ದು ಇಲ್ಲ. ಏನಪ್ಪ ಅಂದರೆ ನಿಮ್ಮ ಇನ್ವಾಲ್ವ್ಮೆಂಟು, ಡೆಡಿಕೇಷನು, ಡಿವೋಷನು ಅದು ಜಾಸ್ತಿ ಬೇಕಾಗುತ್ತೆ. ಅದು ಮಾಡೋದ್ರಿಂದ ಏನಾಗುತ್ತೆ, ಅವರ ಕಷ್ಟ ಕೂಡ ರಿಸಾಲ್ವ್ ಆಗುತ್ತೆ, ಆದಷ್ಟು ತಕ್ಕ ಮಟ್ಟಿಗೆ ಕಡಿಮೆ ಆಗುತ್ತೆ. ಸೊ ಇದೊಂದು ಪುಣ್ಯ ಕಾರ್ಯ. ಸೊ ಅದಕ್ಕೋಸ್ಕರ ನಾವು ಈ ವಿಡಿಯೋ ಮಾಡಿ ಆಗ್ತಾ ಇರೋದು. ನೀವು ಅದನ್ನು ಎಲ್ಲರ ಹತ್ರ ಹಂಚಿದ್ರೆ ತುಂಬ ಒಳ್ಳೆಯದು. ನಿಮ್ಮೊಟ್ಟಿಗೆ ನೀವೂ ಫಾಲೋ ಮಾಡ್ತಾ, ನೀವು ಒಂದು ಕಮೆಂಟು, ಲೈಕು, ಶೇರು ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ನಾವು ಕಷ್ಟ ಬಿದ್ದು ಇದೆಲ್ಲ ವಿಡಿಯೋ ಮಾಡ್ತಿರೋದಕ್ಕೆ ಒಂದು ಪ್ರತಿಫಲ ಇರುತ್ತೆ. ಸೊ ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ನಾನು ನಂಬಿದ್ದೀನಿ. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ. ನಮಸ್ತೆ.